ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಯಾವುದೇ ಕ್ಷಣದಲ್ಲೂ ಯಾವೆಲ್ಲ ಬದಲಾವಣೆ ಕೂಡ ಆಗ್ತಾ ಇರ್ಬೋದು. ಇವತ್ತು ಬಿ ಜೆ ಪಿಲಿ ಇರ್ತಾರೆ, ಕಾಂಗ್ರೆಸ್ಗೆ ಬರ್ಬೋದು, ಜೆ ಡಿ ಎಸ್ ಇರ್ತಾರೆ, ಮತ್ತೆ ಬಿ ಜೆ ಪಿಗೆ ಬರ್ಬೋದು ಅಥವಾ ಕಾಂಗ್ರೆಸ್ಗೆ ಹೋಗ್ಬೋದು. ಈ ರೀತಿಯಾಗಿ ಪಕ್ಷಾಂತರ ಪರ್ವ ಯಾವಾಗ ಬೇಕಾದರೂ ಆಗ್ಬೋದು. ರಾಜಕಾರಣದಲ್ಲಿ ಯಾವುದು ಕೂಡ ಇಂಪಾಸಿಬಲ್ ಅಂತ ಇಲ್ಲವೇ ಇಲ್ಲ. ನಥಿಂಗ್ ಇಸ್ ಇಂಪಾಸಿಬಲ್ ಅಂತಾರಲ್ಲ, ಹಂಗೆ ರಾಜಕಾರಣದಲ್ಲಿ ಎಸ್ಪೆಷಲಿ ಶತ್ರುಗಳು ಮಿತ್ರರಾಗ್ಬೋದು, ಮಿತ್ರರು ಶತ್ರುರಾಗ್ಬೋದು. ಅದೇ ರೀತಿಯಾಗಿ ಇವತ್ತಿನ ಈ ಸುದ್ದಿ ಏನಿದೆ ಇದು ಎಕ್ಸ್ಕ್ಲೂಸಿವ್ ನ್ಯೂಸ್, ಗ್ಯಾರಂಟಿ ನ್ಯೂಸ್ದು. ರಾಜಣ್ಣ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಟ್ಟ ನಂತರ ಸಿದ್ದರಾಮಯ್ಯ ಸಿ ಎಂ ಆಗಿದ್ದಾಗಲೇ ರಾಜಣ್ಣ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಲಾಯಿತು. ಡಿ ಕೆ ಶಿವಕುಮಾರ್ ಸಿ ಎಂ ಆದಮೇಲೆ ಅವರು ಸಚಿವ ಆಗಲ್ಲ ಅಂತ ಅವರೇ ಸಾಕಷ್ಟು ಸಂದರ್ಭದಲ್ಲಿ ಹೇಳಿದರು. ಹಾಗಿದ್ರೆ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾಜಣ್ಣ ಮತ್ತು ಅವರ ಮಗ MLC ರಾಜೇಂದ್ರ ಇಬ್ಬರ ಈ ಒಂದು ನಡೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಸೊ ಮುಂದಿನ ದಿನಗಳಲ್ಲಿ ಇವರಿಬ್ಬರು ಕಾಂಗ್ರೆಸ್ನಲ್ಲಿ ಇರ್ತಾರಾ ಅಥವಾ ಬೇರೆ ಪಕ್ಷಕ್ಕೆ ಹೋಗ್ತಾರಾ? ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ? ಬನ್ನಿ ನೋಡೋಣ. ಬ್ರೇಕಿಂಗ್ ಇದೆ, ನೋಡ್ತಾ ಹೋಗೋಣ. ಎಸ್, ಇದು ರಾಜ್ಯ ರಾಜಕಾರಣದ ಒಂದು ಸ್ಫೋಟಕ ಸುದ್ದಿ. ಇದು ರಾಜಕಾರಣದಲ್ಲಿ ಸ್ನೇಹನೂ ಉಂಟು, ರಾಜಕೀಯ ನಂಟು ಕೂಡ ಇರುತ್ತೆ. ಅದೇ ರೀತಿ ಇಲ್ಲಿ ಶತ್ರು ಆದವ್ರು ಮಿತ್ರರಾಗ್ತಾರೆ, ಮಿತ್ರರು ಶತ್ರುಗಳಾಗ್ತಾರೆ. ನಾನು ಆಗಲೇ ಹೇಳಿದೆ. ಸೊ ಈಗ ಇನ್ನೇನು 2028ಕ್ಕೆ ಚುನಾವಣೆ ಆಗುತ್ತೆ, ವಿಧಾನಸಭಾ ಚುನಾವಣೆ. ಈಗಾಗಲೇ ಪಕ್ಷಾಂತರ ಪರ್ವ ಅಥವಾ ರಾಜಕೀಯ ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ಬೇರೆ ಬೇರೆ ಅಸ್ತ್ರಗಳು ಶುರುವಾಗ್ತಾ ಇದ್ದಾವೆ. ಸೊ ಇದಕ್ಕೆ ಹಳೆ ಮೈಸೂರು ಭಾಗ ಅಂದರೆ ತುಮಕೂರಿನಿಂದಲೇ ಈ ಒಂದು ಗೇಮ್ ಶುರುವಾಯ್ತಾ ಅನ್ನೋ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಕಾರಣ ಮಾಜಿ ಮಂತ್ರಿ ರಾಜಣ್ಣ ಮತ್ತು ಅವರ ಮಗ ರಾಜೇಂದ್ರ ಅವರ ನಡೆ. ಹಿಂದೆ JDSನಲ್ಲಿದ್ದರು ರಾಜಣ್ಣ ಅವರು. ಆರಂಭದಲ್ಲಿ MLA ಆಗಿದ್ದು ಕೂಡ JDS MLA ಆಗಿನೇ. ಅದಾದ ನಂತರ ಕಾಂಗ್ರೆಸ್ಗೆ ಬಂದರು. ಕಾಂಗ್ರೆಸ್ಗೆ ಬಂದಮೇಲೆ ಬರೀ JDS ವಿರೋಧಿ ಆಗಿಲ್ಲ, ಅವರು ದೇವೇಗೌಡರನ್ನು ಸೋಲಿಸಲೇಬೇಕು ಅಂತ 2019ರಲ್ಲಿ ತುಮಕೂರಿಂದ ಸೋಲಿಸಿದ್ರು ಅವರು ನಿಂತ್ಕೊಂಡಾಗ ಲೋಕಸಭಾ ಚುನಾವಣೆಗೆ. ಅದಾದ ನಂತರ ಮಂತ್ರಿ ಆದಾಗಲೂ ಅಷ್ಟೇ ಹಾಸನ ಉಸ್ತುವಾರಿ ಆಗಿದ್ದರು. ದೇವೇಗೌಡ ಅಂಡ್ ಕುಟುಂಬದ ವಿರುದ್ಧ ರಾಜಣ್ಣ ಎಲ್ಲಿ ಸಮಯ ಸಿಗುತ್ತೆ ಅಲ್ಲೆಲ್ಲವೂ ಕೂಡ ವಾಗ್ದಾಳಿಯನ್ನು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಸಾಕಷ್ಟು ಟೀಕೆ ಟಿಪ್ಪಣಿಯನ್ನು ಮಾಡ್ತಾಯಿದ್ರು ರಾಜಣ್ಣ ದೇವೇಗೌಡರ ಮತ್ತು ದೇವೇಗೌಡ ಕುಟುಂಬದ ವಿರುದ್ಧ. ಆದರೆ ಇದೀಗ 2020 ಚುನಾವಣೆಗೆ ಒಂದು ರೀತಿ ಸಿದ್ಧತೆಯನ್ನು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ.